ಸ್ನೇಹಿತರೆ, ನೀವೆಷ್ಟೇ ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡ್ರೂ ಕೂಡ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಆಗಿಲ್ಲ. ಮತ್ತು ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತಾಯಿಲ್ಲ. ಮತ್ತು ಕೆಲವರಿಗೆ ಮಲ ವಿಸರ್ಜನೆ ಕ್ಲೀನಾಗಿ ಆಗ್ತಾಯಿಲ್ಲ. ಇನ್ನು ಕೆಲವರಿಗೆ ಮೈಕೈಯೆಲ್ಲ ತುಂಬ ನೋವಿದೆ, ಮೂಳೆಗಳೆಲ್ಲ ಸ್ವಲ್ಪ ಕ್ಯಾಲ್ಸಿಯಂ ಕಡಿಮೆ ಆಗಿ ವೀಕ್ ಆಗಿದ್ದಾವಂಥ ಸಮಯದಲ್ಲಿ ನಾವು ಅನ್ಯ ಅಂದರೆ ಬೇರೆ ಬೇರೆ ಒಂದು ಪದ್ಧತಿಯ ಮಾತ್ರೆಗಳ ಒಂದು ಸೇವನೆ ಮಾಡೋದ್ರಿಂದನೂ ಕೂಡ ಅದು ಪ್ರಯೋಜನಕ್ಕೆ ಬರದೇ ಇಲ್ಲ ಅಂದಾಗ ನಮ್ಮ ಹಿತ್ತಲ ಮದ್ದು ಮತ್ತು ಪ್ರಕೃತಿಯ ವರದಾನವಾಗಿರ್ತಕ್ಕಂಥ ಈ ಒಂದು ಮಂಗರ ಬಳ್ಳಿ ಅಂತಂದರೆ ನಿಮಗೆ ಅಸ್ಥಿ ಸಂಹಾರಿಕ ಅಂತಾರೆ ನಮಗೆ ಸಂಸ್ಕೃತದಲ್ಲಿ. ಅಸ್ಥಿ ಅಂದರೆ ಏನು ಹೇಳಿ, ಮೂಳೆ ಅಂತ. ಸೊ ನೋಡಿ ಇಲ್ಲಿ ಮೂಳೆ ಹೇಗೆ ನಿಮಗೆ ಜಾಯಿಂಟ್ಗಳಿದಾವಲ್ವ, ಸೊ ಇದನ್ನು ಅಸ್ಥಿ ಸಂಹಾರಿಕ ಸಸ್ಯ ಅಂತ ಕರೀತಾರೆ. ಸೊ ನಾವು ಮೊದಲು ಒಂದು 2 ವಿಡಿಯೋ ಮಾಡಿದ್ದೀವಿ. ಇದರಲ್ಲಿ ನಾವು ಮೂಲವ್ಯಾಧಿಯನ್ನು ಗುಣಪಡಿಸ್ಕೋಬೋದು ಅಂತ ಮಾಡಿದ್ವಿ, ಮತ್ತು ಕೆಲವು ನೋವಿನ ಎಣ್ಣೆಗೆ ಬಳಸ್ಬೋದು ಅಂತ ಮಾಡಿದ್ವಿ. ಸೊ ಈಗ ಇದನ್ನು ನಾವು ಗ್ಯಾಸ್ಟ್ರಿಕ್ಕಿಗೆ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ನೋಡೋಣ ಸ್ನೇಹಿತರೆ. ಭಾಳ ಮುಖ್ಯವಾಗಿ ನಾವು ಈ ಒಂದು ಮಂಗರ ಬಳ್ಳಿ ನೋಡಿ, ಇಲ್ಲಿ ಸುಮಾರು ಒಂದು ಹೆಚ್ಚು ಕಡಿಮೆ 1 ಕ್ವಿಂಟಲ್ ಇದೆ ಏನೋ, ಒಂದೇ ಬಳ್ಳಿ ಇಷ್ಟು ಹೇರಳವಾಗಿ ಬೆಳೆದಿದೆ ಇದು. ಸೊ ಈ ಮಂಗರ ಬಳ್ಳಿನ ನಾವು ತೊಗೊಂಡು ಏನು ಮಾಡಬೇಕು ಅಂದರೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಈ ಮೇಲುಗಡೆ ಸಿಪ್ಪೆ ಇದೆಯಲ್ಲ, ಅಂಚು ಏನಂತೀವಿ ಇದಕ್ಕೆ, ಅಂಚುಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮತ್ತು ಈ ಗಿಣ್ಣಿರೋ ಜಾಗದಲ್ಲಿ ಒಂದು 5 mm ಕಟ್ ಮಾಡಿಕೊಂಡು ಸ್ವಲ್ಪ ಚಿಕ್ಕ ತುಂಡು ಮಾಡಿಕೊಂಡು ಹಂಚು ಮೇಲೆ ಹಾಕಿ ತುಪ್ಪದಲ್ಲಿ ಹುರ್ಕೋಬೇಕು ಸರ್ ಇದನ್ನ. ಸೊ ಇದನ್ನು ಕಟ್ ಮಾಡಬೇಕಾದ್ರೂ ಅಷ್ಟೇ ನಾವು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು ಒಳ್ಳೆಯದು, ಯಾಕೆಂದರೆ ಇದ್ರ ಸ್ವಲ್ಪ ಉರಿ ಬರುತ್ತೆ ಕೈಗೆಲ್ಲ. ಸೊ ಹಾಗಾಗಿ ಇದನ್ನು ನಾವು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಆಮೇಲೆ ಸ್ವಲ್ಪ ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಮತ್ತು ಒಗ್ಗರಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಪಲ್ಯ ಥರನೂ ತಿನ್ಬೋದು, ಅಥವಾ ಇದನ್ನು ಸ್ವಲ್ಪ ಈಗ ಫ್ರೈ ಮಾಡ್ಕೊಂಡಿರೋದನ್ನ ರುಬ್ಬಿ ಸಾಂಬಾರು ಮಾಡ್ಕೊಂಡು ತಿಂದರೂ ಕೂಡ ಏನಾಗ್ತದೆ ಅಂದರೆ ಎಂಥದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲಿ, ಅಂದರೆ ಉದರದ ಸಮಸ್ಯೆ ಅಂತ ಹೇಳ್ತೇವಲ್ವ, ಆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ದೂರ ಮಾಡುವಂಥ ಶಕ್ತಿ ಇದೆ. ಹಾಗೆ ಮೈಯಲ್ಲಿ ಎಂಥದೇ ಮೂಳೆ ನೋವಿರಲಿ, ಸೊ ರಿಚ್ ಮೂಳೆಯನ್ನು ನೋವನ್ನು ಕಡಿಮೆ ಮಾಡ್ತಕ್ಕಂಥ ಔಷಧಿ ಗುಣಗಳು ಇದರಲ್ಲಿದ್ದಾವೆ. ಹಾಗೆ ಕೆಲವರಿಗೆ ಮಲ ವಿಸರ್ಜನೆ ಕ್ಲೀನಾಗಿ ಆಗದೇ ಇದ್ದರೆ, ಇನ್ನು ಕೆಲವರಿಗೆ ಈ ಎದೆ ಉರಿ ಮತ್ತು ಎಸಿಡಿಟಿ, ಮತ್ತು ಸುಮಾರು ಜನಕ್ಕೆ ಏನಾಗಿರುತ್ತೆ ಅಂದರೆ, ಸೊ ಆ ಎದೆ ಉರಿ ಎಸಿಡಿಟಿ ಅಂತಂದರೆ ಕೆಲವರಿಗೆ ಬೇರೆ ಬೇರೆ ರೀತಿ ಸಮಸ್ಯೆಗಳು ಸ್ಟಾರ್ಟ್ ಆಗಿರ್ತೀವಲ್ಲ, ಅದನ್ನು ಸೇರಿಸಿ ಗುಣ ಮಾಡುವಂಥ ಶಕ್ತಿ ಈ ಒಂದು ಮಂಗರ ಬಳ್ಳಿಗಿದೆ. ಸೊ ಇದನ್ನ ನಾನು ಹೇಳಿದಾಗೆ ಅಸ್ಥಿ ಸಂಹಾರಿಕ ಅಂತಾರೆ, ಕೆಲವು ಭಾಗದಲ್ಲಿ ಇದನ್ನ ವಜ್ರವಲ್ಲಿ ಅಂತಾರೆ, ಸುಮಾರು ಹೆಸರುಗಳಿಂದ ಕರೀತಾರೆ. ಸೊ ಇದನ್ನು ನಮ್ಮ ಹಿರಿಯರು ಎಷ್ಟು ಸೈಂಟಿಫಿಕ್ಕಾಗಿ ಜೀವನ ಮಾಡಿದ್ರು ಅಂದರೆ, ಇದನ್ನು ಹಪ್ಪಳ ಮಾಡಬೇಕಾದ್ರೆ ಇದರದ್ದು ಒಂದು ಸತ್ವನ ಬಳಸ್ಕೊಂಬಿಟ್ಟು ಹಪ್ಪಳ ಮಾಡ್ತಾಯಿದ್ರು. ಅಂದರೆ ಹಪ್ಪಳ ತಿಂದಂಗೂ ಆಗಬೇಕು, ಜೊತೆಗೆ ಹೊಟ್ಟೆಗೆ ಚೆನ್ನಾಗಿರಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟು, ಮೂಳೆಗಳು ಚೆನ್ನಾಗಿರಬೇಕು ಅಂತ ಕಾನ್ಸೆಪ್ಟು. ಸೊ ಇವತ್ತು ನಾವೆಲ್ಲ ಈಗಿನ ಒಂದು ಬದಲಾದ ಜೀವನ ಪದ್ಧತಿಯಲ್ಲಿ ನಾವು ಇಂಥ ಒಂದು ಸಾಂಪ್ರದಾಯಿಕವಾದ ಆಹಾರವನ್ನು ಬಿಟ್ಟಿರೋದ್ರಿಂದ ಏನಾಗ್ತಾಯಿದೆ, ನಮ್ಮಲ್ಲಿ ನಮ್ಮ ಶರೀರ ಅಥವಾ ನಮ್ಮ ಕಾಯ ರೋಗಗಳ ಗೂಡಾಗ್ತಾಯಿದೆ. ಸೊ ಮತ್ತೆ ನಾವು ಮರಳಿ ಭಾರತೀಯ ಪಾರಂಪರಿಕ ಜ್ಞಾನ ಮತ್ತು ಪಾರಂಪರಿಕ ಅಡುಗೆಯ ಜೊತೆಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಗ್ಯಾಸ್ಟ್ರಿಕ್ಕಿಗೆ ಅದ್ಭುತವಾದಂಥ ಏನಂತಾರೆ ಮನೆಮದ್ದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.